ಇಂಡಿಗೋ ವಿಮಾನ ತಂದಿದ್ದ ಅವಾಂತರ ಅಷ್ಟಿಷ್ಟಲ್ಲ, ಸಾಕಷ್ಟು ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಕಳೆದ 4-5 ದಿನಗಳಿಂದ ಪ್ರಯಾಣಿಕರು ಸುಸ್ತೇ ಸುಸ್ತು. ವಿಮಾನ ಬರುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ಈಗ ಜನ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಈಗ ಅತಂತ್ರರಾಗಿದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂದಲ್ಲ ಎರಡಲ್ಲ 108 ಸಮಸ್ಯೆಗಳು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. 2-3 ದಿನದಿಂದ ಕೆಲ ಪ್ರಯಾಣಿಕರ ಲಗೇಜ್ ಕೂಡ ಮಿಸ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ತಮ್ಮ ಲಗೇಜ್ ಸಿಗದೆ ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ. ನೋಡಿ, ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಕ್ಷರಶಃ ಇದು KSRTCನೋ BMTCನೋ ಬಸ್ ನಿಲ್ದಾಣನೋ ಅಥವಾ ರೈಲ್ವೆ ಸ್ಟೇಷನ್ ಥರ ಆಗಿಬಿಟ್ಟಿದೆ. ಯಾವತ್ತೂ ಕೂಡ ಈ ರೀತಿಯಾದಂತಹ ಕ್ರೌಡ್ ಇರೋದೇ ಇಲ್ಲ. ನೋಡಿ, ಇಂಡಿಗೋ ವಿಮಾನ ಎಷ್ಟು ಅವಾಂತರ ತಂದಿಟ್ಟಿದೆ ಅಂದರೆ, ಇನ್ನು ಹವಾಮಾನದ ವೈಪರೀತ್ಯ ಇಲ್ಲ ಅಥವಾ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈ ಸಮಸ್ಯೆ ಇರೋದೇನು ಗೊತ್ತಾ, ಇಂಡಿಗೋ ಈ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೇ ಒಂದಿಷ್ಟು ಪೈಲಟ್ಗಳ ವಿಳಂಬ ಅನ್ನುವಂತಹ ಮಾಹಿತಿ ಇದೆ. ಮತ್ತು ಸಾಕಷ್ಟು ಅವರಿಗೆ ರಜೆ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದಿಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಮತ್ತು ಸಾಕಷ್ಟು ಗಲಾಟೆ ಘರ್ಷಣೆಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಪಾಪ ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಕಳೆದ 1 ತಿಂಗಳಿನಿಂದಲೂ ಕೂಡ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಯಾಕಂದರೆ ಸಡನ್ನಾಗಿ ಟಿಕೆಟ್ ಬುಕ್ ಮಾಡೋಕ್ಕಾಗಲ್ಲ. ಮಿನಿಮಮ್ ಒಂದು 15 ಡೇಸ್ ಆದರೂ ಬೇಕು. ನೋಡಿ, ರೈಲ್ವೆ ಸ್ಟೇಷನ್ ಥರ ಕಾಣ್ತಾ ಇದೆ. ಇದು ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದುಸ್ಥಿತಿ. ಇದು ಸೂಟ್ ಕೇಸ್ಗಳು, ಬ್ಯಾಗ್ಗಳು, ಬೇರೆ ಬೇರೆ ಊರುಗಳಿಗೆ ಹೋಗುವಂಥವರಿಗೆಲ್ಲ ಸಾಕಷ್ಟು ಸಮಸ್ಯೆ ಆಗಿದೆ. ಅದರಲ್ಲಿ ಬಹಳ ಒಂದು ದುಃಖದ ಸಂಗತಿ ಅಂದರೆ, ಪಾಪ ಅವರು ಅಸ್ಥಿ ಬಿಡಲಿಕ್ಕೆ ಹೋಗಬೇಕಾಗಿತ್ತು ಹರಿದ್ವಾರಕ್ಕೆ, ಅವರಿಗೂ ಹೋಗೋಕ್ಕಾಗಲಿಲ್ಲ. ತಂದೆ ಅಂತ್ಯಕ್ರಿಯೆಗೆ ಹೋಗಬೇಕಾಗಿತ್ತು, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ಇನ್ನೊಂದು ಕಡೆ ಈಗ ಮದುವೆ ಆರತಕ್ಷತೆ ಆನ್ಲೈನಲ್ಲೇ ಮಾಡಬೇಕಾದಂಥ ಪರಿಸ್ಥಿತಿ ಬಂದುಬಿಡ್ತು. ನೋಡಿ ಎಂತೆಂಥ ಸಮಸ್ಯೆಗಳು ಆಗಿದ್ದಾವೆ ಅಂದರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಮಾಂಜಿ ಕೊಡ್ತಾ ಹೋಗ್ತಾರೆ. ರಾಮಾಂಜಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಕ್ಷರಶಃ ರೈಲ್ವೆ ನಿಲ್ದಾಣ ಥರ ಈಗ ಭಾಸವಾಗ್ತಾ ಇದೆ. ಎಲ್ಲಂದರಲ್ಲಿ ಸೂಟ್ ಕೇಸ್ಗಳು, ಲಗೇಜ್ಗಳು, ಸಾಕಷ್ಟು ಪ್ರಯಾಣಿಕರು ಈಗ ಆತಂಕದಲ್ಲಿದ್ದಾರೆ. ಸಾಕಷ್ಟು ಲಗೇಜ್ ಈಗ ಮಿಸ್ ಆಗಿದೆ ಅಂತ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ರಾಮಾಂಜಿ? ಸಚಿನ್, ಏನಂತಂದ್ರೆ ಈ DGCA ಏನಂದ್ರೆ ಹೊಸ ನಿಯಮ ತಂದ ಕಾರಣ ಏನಂತಂದ್ರೆ, ಇಂಡಿಗೋ ಸಮಸ್ಯೆಯಲ್ಲಿ ಭಾರಿ ಸಮಸ್ಯೆ ಆಗಿ ಸಿಬ್ಬಂದಿಗಳ ಪೈಲಟ್ಗಳ ಕೊರತೆ ಆಗಿ ಈ ಒಂದು ದೊಡ್ಡ ಸಮಸ್ಯೆ ಇಡೀ ದೇಶಾದ್ಯಂತ ಕಳೆದ 4 ದಿನಗಳಿಂದ ಇವತ್ತು ಸೇರಿ 5 ದಿನಗಳಿಂದ ಏನಂತಂದ್ರೆ ಅಂದ್ರೆ ಭಾರಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು. ಈ DGCA ತಂದಂತ ಹೊಸ ನಿಯಮ ನಿನ್ನೆ ಏನಂತಂದ್ರೆ ವಾಪಸ್ ಪಡ್ಕೊಂಡಾದ ನಂತರ ಏನಂತಂದ್ರೆ ಇವತ್ತು ಬೆಳಗ್ಗೆಯಿಂದ ಏನಂದ್ರೆ ಈ ಸಮಸ್ಯೆ ಕ್ಷಣಕ್ಕೆ ಏನಂದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆದ್ರೆ ಒಂದ್ ಕಡೆ ಇವತ್ತು ಬೆಳಗ್ಗೆಯಿಂದ ಇಂಡಿಗೋ ಫ್ಲೈಟ್ ಏನಂದ್ರೆ ಆಪರೇಷನ್ ಸ್ಟಾರ್ಟ್ ಮಾಡಿದೆ. ಆ ಸಿಬ್ಬಂದಿಗೂ ಸಹ ಬರ್ತಾ ಇದ್ದಾರೆ. ಪ್ಲಸ್ ಪ್ರಯಾಣಿಕರು ಕಳೆದ 4 ದಿನದಿಂದ ಅನುಭವಿಸ್ತಾ ಇದ್ದಂತ ಕಷ್ಟ ಕ್ಷಣಕ್ಕೆ ಏನಂದ್ರೆ ಕಡಿಮೆ ಆಗ್ತಾನೆ ಇದೆ. ಮತ್ತೆ ಪ್ರಯಾಣಿಕರ ಸಂಖ್ಯೆನೂ ಸಹ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಅನ್ನೋದು ಈ ಎಲ್ಲಕ್ಕೂ ಏನು ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಪ್ರಾಧಿಕಾರದ ಸಿಬ್ಬಂದಿ ಪ್ಲಸ್ ಇಂಡಿಗೋ ಸಿಬ್ಬಂದಿ, ಒಂದ್ ಕಡೆ CSF ಭದ್ರತಾ ಸಿಬ್ಬಂದಿ ಎಲ್ಲರೂ ಸಹ ಪ್ರಯಾಣಿಕರು ತಮ್ಮ ಎಲ್ಲಿಗೆ ಹೋಗ್ಬೇಕು, ಅವ್ರ ಡೆಸ್ಟಿನೇಷನ್ ರೀಚರ್ಗೆ ಏನೆಲ್ಲ ಎಲ್ಲಿಗೆ ಬೇಕೋ ಅವೆಲ್ಲನೂ ಸಹ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಸಮಸ್ಯೆ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಾಗಿರೋದ್ರಿಂದ ತಕ್ಷಣ ಈ ಒಂದು ಸಮಸ್ಯೆ ನಿವಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇನಂತಂದ್ರೆ ಒಂದ್ ಸ್ವಲ್ಪ ಸಮಯ ತೆಗೆದುಕೊಂಡು ಈ ಒಂದು ಸಮಸ್ಯೆ ಬಗೆಹರಿಸಬಹುದು. ಇವತ್ತು ಬೆಳಗ್ಗೆಯಿಂದಲೂ ಸಹ ಒಂದು 20ಕ್ಕೂ ಏನಾದ್ರೆ ಈ ಒಂದು 20ರಿಂದ 30ಕ್ಕೂ ಹೆಚ್ಚು ಫ್ಲೈಟ್ಗಳು ಬೆಳಗ್ಗೆಯಿಂದಲೂ ಕ್ಯಾನ್ಸಲ್ ಆಗಿದ್ದಾವೆ. ಪ್ಲಸ್ ಒಂದ್ ಕಡೆ ಆಪರೇಷನ್ ನಡೀತಾ ಇದೆ, ಇನ್ನೊಂದ್ ಕಡೆ ಫ್ಲೈಟ್ಗೂ ಕ್ಯಾನ್ಸಲ್ ಆಗ್ತಿದೆ. ಈ ಒಂದು ಗೊಂದಲದಿಂದ ಪ್ರಯಾಣಿಕರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೆಳಗ್ಗೆಯಿಂದನೂ ಇನ್ನೂ ಒಂದು 4-5 ದಿನ ಟೈಮ್ ತಗೊಂಡು ಈ ಒಂದು ಎಲ್ಲಾ ಸಮಸ್ಯೆನೂ ಸಹ ಇದೇ ಸಲ ಕ್ಲಿಯರ್ ಮಾಡೋದು. 4-5 ದಿನ ಟೈಮ್ ತಗೊಂಡು ಈ ಎಲ್ಲಾ ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲರೂ ಸಹ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದ ರಾಮಾಂಜಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.